ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः अथ कृष्णयजुर्वेदीय तैत्तिरीयोपनिषदि आनन्दवल्ली ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ॐ यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान्नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते ॐ सत्यं ज्ञानमनन्तमेकममलं ध्वस्तान्धकारं परं निर्द्वैतं हृदि पद्ममध्यनिलयं निःशेषधीसाक्षिणम् वेदान्तोपनिविष्टबोधविषयं प्रत्यक्तया योगिनां भक्त्या तं प्रणिपत्य वेदशिरसो वक्ष्यामि सद्वार्तिकम् यस्येदं सकलामलेन्दुकिरणप्रख्यैर्यशो रश्मिभिः व्याप्तं यश्च कृपालुतापरवशश्चक्रे हितं दुःखिनां यद्वाणीकुलिशावरुग्नमतयः पेतुर्दिशस्तार्किकाः भक्त्या पूज्यतमं प्रणम्य तमहं तद्भाष्यनीतौ यते ॐ शान्ति शान्ति शान्तिः ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಆನಂದವಲ್ಲಿಯನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೂರನೇ ಅನುವಾಕವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಆ ಅನುವಾಕವನ್ನ ಅಂದ್ರೆ ಮೂರನೆಯ ಅನುವಾಕವನ್ನ ಒಂದು ಸಾರಿ ಇಲ್ಲ 2 ಸಾರಿ ಪಾರಾಯಣ ಮಾಡಿ ನಂತರ ಈ ಒಂದು ಭಾಷ್ಯ ಭಾಗವನ್ನ ನೋಡೋಣ. ಓಂ ಪ್ರಾಣಂ ದೇವಾ ಅನುಪ್ರಾಣಂತೆ ಮನುಷ್ಯಾಃ ಪಶವಶ್ಚ ಯೇ ಪ್ರಾಣೋ ಹಿ ಭೂತಾನಾಮಾಯುಃ ತಸ್ಮಾತ್ ಸರ್ವಾಯುಷಮುಚ್ಯತೆ ಸರ್ವಮೇವ ತ ಆಯುರ್ಯಂತೆ ಯೇ ಪ್ರಾಣಂ ಬ್ರಹ್ಮೋಪಾಸತೆ
ಪ್ರಾಣೋ ಹಿ ಭೂತಾನಾಮಾಯುಃ ತಸ್ಮಾತ್ ಸರ್ವಾಯುಷಮುಚ್ಯತ ಇತಿ. ಓಂ ಪ್ರಾಣಂ ದೇವಾ ಅನುಪ್ರಾಣಂತೆ ಮನುಷ್ಯಾಃ ಪಶವಶ್ಚ ಯೇ ಪ್ರಾಣೋ ಹಿ ಭೂತಾನಾಮಾಯುಃ ತಸ್ಮಾತ್ ಸರ್ವಾಯುಷಮುಚ್ಯತೆ ಸರ್ವಮೇವ ತಾಯುರ್ಯಂತಿ ಯೇ ಪ್ರಾಣಂ ಬ್ರಹ್ಮೋಪಾಸತೆ ಪ್ರಾಣೋ ಹಿ ಭೂತಾನಾಮಾಯುಃ ತಸ್ಮಾತ್ ಸರ್ವಾಯುಷಮುಚ್ಯತ ಇತಿ. ಇದು ಮೂರನೆಯ ಅನುವಾಕದ ಮೊದಲನೆಯ ಮಂತ್ರ. ಇದರ ಸಂದರ್ಭ ಏನು? ಮೊದಲು ಇದರ ತಾತ್ಪರ್ಯವನ್ನ ನೋಡ್ಬಿಡೋಣ. ಪ್ರಾಣಂ ದೇವ ಅನುಪ್ರಾಣಂತಿ. ಈ ಪ್ರಾಣನನ್ನು ದೇವಾಹ ದೇವತೆಗಳು ಅನುಪ್ರಾಣಂತಿ ಅನುಸರಿಸಿ ತಮ್ಮ ಪ್ರಾಣನ ವ್ಯಾಪಾರವನ್ನ ಮಾಡುತ್ತಿದ್ದಾರೆ. ಪ್ರಾಣನ ವ್ಯಾಪಾರ ಅಂದ್ರೇನು? ಉಚ್ಛ್ವಾಸ ನಿಶ್ವಾಸ ರೂಪವಾದದ್ದು ಮತ್ತೆ ಸ್ಥಿತಿಗೆ ಅವಶ್ಯಕವಾದದ್ದು ಮತ್ತೆ ಅದರ ಮುಂದುವರೆದ ಎಲ್ಲ ವ್ಯವಹಾರಗಳು ಕೂಡ ಇದರಲ್ಲೇ ಸೇರ್ತವೆ. ಎಲ್ಲಿ? ಪ್ರಾಣನ ಕ್ರಿಯೆಯಲ್ಲಿ. ಪ್ರಾಣನ ಅಂದರೆ ಪ್ರಾಣನ ಷಷ್ಠಿ ತತ್ಪುರುಷ ಅಲ್ಲ, ಇದು ಪ್ರಾಣನ ಅಂತಕ್ಕಂಥದ್ದು ಪ್ರಾಣನ ಕ್ರಿಯೆ. ಪ್ರಾಣನ ಅಂತಕ್ಕಂಥದ್ದು ನಾಮಪದ, ಒಂದೇ ಪದ, ಪ್ರಾಣನ ಕ್ರಿಯೆ. ಇಲ್ಲಿ ದೇವಾಹ ಅಂತ ಅನ್ನೋದಕ್ಕೆ ಏನು ಅರ್ಥ ಮಾಡಿದ್ರು? ಒಂದು ಪ್ರಸಿದ್ಧವಾದ ಅರ್ಥ ದೇವತೆಗಳು ಅಂತ, ಇನ್ನೊಂದು ಈ ಈಶಾವಾಸ್ಯದಲ್ಲಿ ಹೇಳಿರೋ ಹಾಗೆ ಈ ದೇವಾಹ ಅಂದರೆ ದೇವಾಹ ಇತಿ ಇಂದ್ರಿಯಾಣಿ ಇತ್ಯರ್ಥ. ಇಂದ್ರಿಯಾಣಿ ಅಂತ ಅರ್ಥ ದೇವ ಅಂತಂದ್ರೆ. ಯಾಕೆ? ದೀವ್ಯಂತೆ ಇತಿ ದೇವಾಹ. ಆ ಒಂದು ವ್ಯುತ್ಪತ್ತಿಯಿಂದ ಏನಾಯ್ತು? ಇದು ಎಲ್ಲ ದೇವಾಹ ಅಂತಂದ್ರೆ ಇಂದ್ರಿಯಗಳು. ಅಲ್ಲಿಗೆ ಏನಾಯ್ತು? ಇಂದ್ರಿಯಗಳು ಮತ್ತು ದೇವತೆಗಳು ಯಾವುದಾರು ಆಗಲಿ ಇವೆಲ್ಲವೂ ಕೂಡ ಪ್ರಾಣನನ್ನು ಅನುಸರಿಸಿ ತಮ್ಮ ವ್ಯಾಪಾರವನ್ನು ಮಾಡುತ್ತಿದೆ, ತಮ್ಮ ಸ್ಥಿತಿಯನ್ನು ಪಡೆದುಕೊಂಡಿವೆ. ಮತ್ತೆ ದೇವತೆಗಳಾಯಿತು, ಮತ್ತೆ ಮನುಷ್ಯ ಪಶವಶ್ಚಯೇ, ಮನುಷ್ಯರು ಮತ್ತು ಪಶುಗಳು ಕೂಡ ಇದೆ. ಅಂದ್ರೇನು? ಪ್ರಾಣನನ್ನು ಅನುಸರಿಸಿಯೇ ತಮ್ಮ ಸ್ಥಿತಿಯನ್ನು ಕಂಡುಕೊಂಡಿದ್ದಾರೆ. ಮತ್ತೆ ಪ್ರಾಣೋಹಿ ಭೂತಾನಾಮ, ಎಲ್ಲ ಭೂತಗಳಿಗೂ ಕೂಡ ಈ ಪ್ರಾಣವೇ ಆಯುಸ್ಸಾಗಿದೆ. ಯಾಕೆ? ಪ್ರಾಣ ಹೋದ್ರೆ ಆಯುಸ್ ಹೋಯಿತು, ಪ್ರಾಣವೇ ಆಯುಸ್ಸಾಗಿದೆ. ತಸ್ಮಾತ್ ಸರ್ವ ಆಯುಷ ಮುಚ್ಯತೆ. ಆದ್ದರಿಂದ ಸರ್ವ ಆಯುಷಂ ಉಚ್ಯತೆ, ಸರ್ವೇಷಾಂ ಆಯುಷಂ ಉಚ್ಯತೆ. ಎಲ್ಲರಿಗೂ ಕೂಡ ಎಲ್ಲರ ಇದು ಆಯುಸ್ಸು ಎಂಬತಕ್ಕಂತಾಗಿ ಹೇಳಲ್ಪಟ್ಟಿದೆ. ಸರ್ವಮೇವತೆ ಆಯುರ್ಯಂತಿ ಅಂದರೆ ಎಲ್ಲ ಈ ಒಂದು ಆಯಸ್ಸು ಅಂತ ಇದೆಯಲ್ಲ ಪರಿಪೂರ್ಣವಾದ ಅದನ್ನ ಅವನು ಪಡೆಯುತ್ತಾನೆ. ಯಾರು? ಯೇ ಪ್ರಾಣಂ ಬ್ರಹ್ಮೋಪಾಸತೆ ಅಂದರೆ ಯಾರು ಈ ಪ್ರಾಣನನ್ನು ಬ್ರಹ್ಮ ಎಂದು ಉಪಾಸನೆ ಮಾಡುತ್ತಾರೆಯೋ ಯಾರು ಅವರೆಲ್ಲರೂ ಕೂಡ ಏನು ಎಲ್ಲ ಆಯಸ್ಸುಗಳನ್ನು ಕೂಡ ಪಡೆಯುತ್ತಾರೆ. ಇದು ಫಲ. ಇದು ಯಾಕೆ? ಪ್ರಾಣೋಹಿ ಭೂತಾನಾಂ ಆಯುಹು. ಪ್ರಾಣನೇ ಎಲ್ಲ ಭೂತಗಳಿಗೂ ಕೂಡ ಆಯುಸ್ವರೂಪವಾಗಿದ್ದಾನೆ. ಪ್ರಾಣ ಹೋದ್ರಿಲ್ಲ, ಅದಕ್ಕೋಸ್ಕರ ಆಯಿತು. ತಸ್ಮಾತ್ ಸರ್ವ ಆಯುಷ ಮುಚ್ಚಿದೆ. ಇನ್ನೊಂದು ಸರಿ ಹೇಳಿದ್ದಾರೆ. ಮತ್ತೇನು? ಆದ್ದರಿಂದ ಎಲ್ಲರ ಒಂದು ಆಯಸ್ಸು ಅಂತಕ್ಕಂಥದ್ದು ಇದು ಪ್ರಾಣ ಆಗಿದೆ ಅಂತಕ್ಕಂಥದ್ದು. ಇದು ಈ ಒಂದು ಮಂತ್ರಕ್ಕೆ ಅರ್ಥ ಆಯಿತು. ಮತ್ತೆ ಇದು ಯಾತಕ್ಕೆ ಬಂತು? ಈ ಸಂದರ್ಭ ಏನು ಅಂತಂದರೆ, ಹಿಂದೆ ತಸ್ಮಾದ್ವಾಯೇ ತಸ್ಮಾದ್ ಅನ್ನರ ಸಮಯಾತ್ ಅಂತ ಹೇಳಿ ಈ ಅನ್ನಮಯಾತ್ಮನನ್ನು ಹೇಳಿ ಅವನಿಗೆ ಅವಯವಗಳು ಎಲ್ಲ ಹೇಳಿದ್ರು, ಆಯಿತು. ಮತ್ತೆ ಇದನ್ನ ನೋಡಿ ಇದನ್ನ ಕೇಳಿ ಎಲ್ಲಾದರೂ ಕೂಡ ಓಹೋ ಈ ಅನ್ನಮಯಾತ್ಮನಿಂದಲೇ ನಾವೆಲ್ಲರೂ ಕೂಡ ಸ್ಥಿತಿಯನ್ನು ಪಡೆದುಕೊಂಡಿದ್ದೇವೆ ಎಂಬುದಾಗಿ ತಿಳಿದುಕೊಂಡು ಬಿಟ್ಟಾರು ಎಂಬುದಾಗಿ
ಯೋಚನೆ ಮಾಡಿ ಶ್ರುತಿಯು ಏನು ಹೇಳ್ತು, ಇಲ್ಲ ಇಲ್ಲಪ್ಪ, ಪ್ರಾಣಂದೇವ ಅನುಪ್ರಾಣಂತಿ ಅಂತ ಇದು ಒಂದು ಹಿಂದೆ ಹೇಳಿತ್ತಲ್ಲ, ಅದ್ರ ಮುಂದುವರೆದು ಹೇಳಿದ್ರು. ಇಷ್ಟು ಮಾತ್ರ ನೋಡೋಣ, ಹಿಂದಿನ ಸಂದರ್ಭ ಮಾತ್ರ ನೋಡೋಣ. ಯಾತಕ್ಕೆ ಅಂತಂದರೆ ನೋಡಿ, ಈ ಅನ್ನಮಯ ಆತ್ಮ ಇದ್ದಾನಲ್ಲ, ಅವನು ಅತ್ಯಂತ ಪರಿಚ್ಛಿನ್ನ ಆತ್ಮ. ಯಾಕೆ ಅಂದರೆ ಇವನು ಯಾರಿವನು? ಅನ್ನಮಯ ಆತ್ಮ. ಅನ್ನಮಯ ಆತ್ಮನು ಅನ್ನಮಯ ಯಾವುದು? ಇವಾಗ ಅನ್ನಮಯ ಅನ್ನಮಯಮಿ ಶರೀರಂ ಅಲ್ತಾನೆ. ಶರೀರ ಏನಾಗಿದೆ? ಅದಿರ ಸಾಧಾರಣವ? ಸಾಧಾರಣ ಎಲ್ಲರಿಗೂ ಅನ್ವಯಿಸುವಂತಾಗಿದೆ? ಇಲ್ಲ, ವಿಶೇಷ. ಏನು, ಒಬ್ಬೊಬ್ಬರ ಶರೀರ ಒಂದೊಂದು ತರಹ, ಹೌದು ತಾನೆ? ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಶರೀರ ಅಂತಕ್ಕಂಥದ್ದು ಇದೆಯಾ? ಇಲ್ಲ. ಆದ್ದರಿಂದ ಆಯಾಯ ಶರೀರಕ್ಕೆ ತಕ್ಕಂತೆ ಇವನ ವ್ಯಾಪಾರ ಅಷ್ಟೇ. ಆದ್ದರಿಂದ ಅಷ್ಟೇ, ಬೇರೆ ಅದರಿಂದ ಆಚೆ ಇವನು ಹೋಗುವ ಹಾಗಿಲ್ಲ. ಆದ್ದರಿಂದ ಇವನು ಅತ್ಯಂತ ಪರಿಚ್ಛಿನ್ನನು. ಯಾರು? ಈ ಅನ್ನಮಯ ಆತ್ಮ ಅಂತ ಹೇಳಿ ಮತ್ತೆ ಮುಂದೆ ಹೇಳಿದ್ರು, ಇಂತಹ ಈ ಅನ್ನಮಯ ಆತ್ಮನನ್ನ ಏನು ಈ ಅನ್ನಮಯ ಆತ್ಮನನ್ನ ಏನಾದರೂ ಕೂಡ ಸ್ಥಿತಿ, ಇವನಿಂದಲೇ ಸ್ಥಿತಿಯನ್ನು ಪಡೆದಿದ್ದೇವೆ ಎಂಬುದಾಗಿ ತಿಳಿದುಕೊಂಡರೆ ಅದು ತಪ್ಪು. ಯಾಕೆ ಅಂತಂದರೆ ಎಲ್ಲವೂ ಕೂಡ ಈ ಅನ್ನಮಯ ಆತ್ಮನಿಂದ ಸ್ಥಿತಿಯನ್ನು ಪಡೆದುಕೊಂಡಿಲ್ಲ. ಇವನು ಪರಿಚ್ಛಿನ್ನಾತ್ಮ. ಮತ್ತೇನು, ಇವನಿಗಿಂತಲೂ ಸೂಕ್ಷ್ಮವಾದ, ಅಂದರೆ ಇವನಿಗಿಂತಲೂ ಒಳಗಿರತಕ್ಕಂತಹ, ಇವನನ್ನು ನಿಯಂತ್ರಣ ಮಾಡತಕ್ಕಂತಹ, ಇವನಿಗೂ ಸ್ವರೂಪವಾಗಿರತಕ್ಕಂತಹ ಇನ್ನೊಬ್ಬ ಇದ್ದಾನೆ. ಅವನು ಪ್ರಾಣಾತ್ಮ, ಪ್ರಾಣಮಯ ಆತ್ಮ. ಇಲ್ಲಿ ಪ್ರಾಣಮಯ ಅಂತಕ್ಕಂಥ ಇರೋದು ಯಾಕೆ ಅಂತಂದರೆ, ಇಲ್ಲಿ ಪ್ರಾಣಮಯ ಅಂದರೆ ವಿಕಾರ ಅಂತ ಅರ್ಥ ಅಷ್ಟೇ. ಪ್ರಾಣದ ವಿಕಾರವಾಗಿರ್ತಕ್ಕಂಥದ್ದು ಈ ಒಂದು ಶರೀರ ಅಂತ ಹೇಳ್ತಾ ಇದೆ. ಯಾಕೆ? ಅನ್ನಮಯ ಅಲ್ಲ, ಅನ್ನಮಯ ಪರಿಚ್ಛಿನ್ನ ಅಂತ ಹೇಳಿ. ಮತ್ತು ಇದೇ ರೀತಿ ಹೇಗೆ ಹಿಂದಿನದು ಅನ್ನಮಯ ಆತ್ಮ, ಅದು ಪರಿಚ್ಛಿನ್ನ, ಮತ್ತು ಅದಕ್ಕಿಂತ ಸೂಕ್ಷ್ಮವಾದದ್ದು ಪ್ರಾಣಮಯ ಮುಂದಿರೋದು ಅಂತ ಹೇಳಿ ಅದರಿಂದ ಸ್ಥಿತಿಯನ್ನು ಪಡೆದುಕೊಂಡಿದ್ದೇವೆ ಅಂತ ಹೇಳ್ತೇವೋ, ಅದೇ ರೀತಿ ಆನಂದಮಯ ಆತ್ಮನವರೆಗೂ ಕೂಡ ಇದೇ ರೀತಿ ಈ ಅರ್ಥವನ್ನೇ ನಾವು ಮಾಡಿಕೊಳ್ಳಬೇಕು. ಹೇಗೆ? ಹಿಂದಿನದನ್ನು ಮುಂದಿನದು ವ್ಯಾಪಿಸಿಕೊಂಡು ಅದಕ್ಕಿಂತಲೂ ಸೂಕ್ಷ್ಮವಾಗಿದ್ದುಕೊಂಡು ಮತ್ತೇನು ಅದರಿಂದ ಸ್ಥಿತಿಯನ್ನು ಪಡೆದುಕೊಂಡಿದೆ ಎಂಬುದಾಗಿ ಅರ್ಥ. ಸ್ಥಿತಿ ಪಡೆದುಕೊಂಡಿರ್ತಕ್ಕಂಥ ಪ್ರಾಣಮಯಕ್ಕಿಂತ ಸೂಕ್ಷ್ಮ ಮನೋಮಯ. ಅಲ್ಲಿ ಏನದು? ಪ್ರಾಣದಿಂದ ಸ್ಥಿತಿಯನ್ನು ಪಡೆದುಕೊಂಡಿಲ್ಲ, ಮನೋಮಯನಿಂದ. ಅವನನ್ನೂ ಆಯಿತು, ಅವನು ಪರಿಚ್ಛಿನ್ನ. ಮತ್ತೆ ಅವನು ವಿಜ್ಞಾನಮಯ, ಮತ್ತೆ ಆನಂದಮಯ. ಹೀಗೆ ಹೇಳಿ ಕಡೆಗೆ ಏನು ಹೇಳ್ತಾರೆ? ಏನು ಹೇಳಿದ್ರಿ? ಎಲ್ಲರಿಗಿಂತ ಈ ಒಂದು ಕೋಶಾತ್ಮರುಗಳಿಗಿಂತ, ಇವರೆಲ್ಲ ಕೋಶಾತ್ಮರು, ಪರಿಚ್ಛಿನ್ನರು, ಕೋಶಾತ್ಮರುಗಳಿಗಿಂತ ಬೇರೆಯೇ ಆಗಿ ಈ ಕೋಶಾತ್ಮರುಗಳಿಗೆ ಯಾವ ವಿಧವಾದ ಸಂಬಂಧವೂ ಇಲ್ಲದೆ ಇರತಕ್ಕಂತಹ, ಇವರೆಲ್ಲರಿಗಿಂತಲೂ ಒಳಗಿರತಕ್ಕಂತಹ, ಅತ್ಯಂತ ಸೂಕ್ಷ್ಮನಾಗಿರತಕ್ಕಂತಹ, ಎಲ್ಲರನ್ನೂ ವ್ಯಾಪಿಸಿರತಕ್ಕಂತಹ ಇನ್ನೊಬ್ಬ ಆತ್ಮ ಇದ್ದಾನೆ. ಅವನೇ ಪ್ರತ್ಯೇಗಾತ್ಮ, ಅವನೇ ಪರಮಾತ್ಮ. ಅವನಿಂದ ಎಲ್ಲವೂ ಕೂಡ ಸ್ಥಿತಿಯನ್ನು ಪಡೆದುಕೊಂಡಿವೆ ಅಂತ ಹೇಳಿ ಆ ಒಂದು ಅರ್ಥವನ್ನು ಹೇಳಿದರು. ಮತ್ತೆ ಇಲ್ಲಿ ಅದನ್ನ ವಿಚಾರ ಮಾಡ್ತಾ ಇದ್ದಾರೆ. ಅದೇ ಒಂದು ಸ್ಥಿತಿಯಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಏನು ವಿಚಾರ ನೋಡಿ. ಪ್ರಾಣ 128 ಭಾಷ್ಯ ಭಾಗ, ನನ್ನ ಪುಸ್ತಕದಲ್ಲಿ 126 ಪುಟ. ಪ್ರಾಣಂದೇವ ಅನುಪ್ರಾಣಂತಿ ಇತ್ಯುಕ್ತಂ. ಪ್ರಾಣನನ್ನು ದೇವತೆಗಳು ಅನುಸರಿಸಿ ತಮ್ಮ ಪ್ರಾಣನ ಕ್ರಿಯೆಯನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾಯಿತು. ಹೇಳೋದೇನೋ ಹೇಳಿಬಿಟ್ರಿ ಸ್ವಾಮಿ, ಹೇಗೆ ಅದು? ಹೇಗೆ ಸ್ವಾಮಿ ಅದು? ಯಾವ ಕಾರಣದಿಂದ ನೀವು ಹೇಳ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಹೇಳ್ತಾರೆ, ಆಹಾ, ಅದಕ್ಕೆ ಹೇಳ್ತೇವೆ ಅಂತ ಹೇಳಿ, ಪ್ರಾಣೋ ಹಿ ಯಸ್ಮಾತ್ ಭೂತಾನಾಂ ಆಯು ಜೀವನಂ. ಯಸ್ಮಾತ್ ಯಾಕೆ ಅಂತಂದರೆ, ಯತಃ ಯಾಕೆ ಅಂತಂದರೆ, ಪ್ರಾಣ ಹಿ ಅಂತಂದರೆ ಇಲ್ಲೇನು
ಪ್ರಸಿದ್ಧಾರ್ಥ ದ್ಯೋತಕ ಹಿ ಶಬ್ದ. ಅದೇನು ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥವನ್ನು ಹೇಳತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹೀ ಬಂದಿರತಕ್ಕಂಥದ್ದು. ಏನು ಪ್ರಸಿದ್ಧವಾದ ಅರ್ಥ? ಪ್ರಾಣ ಭೂತಾನ ಆಯು ಜೀವನಂ. ಇದು ಪ್ರಸಿದ್ಧವಾಗಿರತಕ್ಕಂಥದ್ದು. ಅಂದ್ರೇನು? ಪ್ರಾಣೋ ಹಿ ಯಸ್ಮಾತ್ ಭೂತ. ಏಕೆಂದರೆ ಪ್ರಾಣವೇ ಅಲ್ಲವೇ ಪ್ರಾಣವೇ ಅಲ್ಲವೇ ಅಂದ್ರೇನು? ಎಲ್ರಿಗೂ ಗೊತ್ತಿರತಕ್ಕಂಥದ್ದಲ್ವೇ? ಏನು ಅಂದರೆ ಭೂತಾನಾಂ ಆಯು ಜೀವನಂ. ಎಲ್ಲ ಭೂತಗಳಿಗೂ ಕೂಡ ಆಯು ರೂಪವಾಗಿರತಕ್ಕಂಥವನೇ ಪ್ರಾಣ, ಮತ್ತು ಅವನಿಂದಲೇ ಜೀವನ. ಜೀವನ ಅಂದರೆ ಎಲ್ಲ ಸ್ಥಿತಿ ವ್ಯಾಪಾರ. ಮತ್ತು ಯಾತಕ್ಕೆ ಅಂತಂದರೆ ಈ ಕಾರಣಕ್ಕೋಸ್ಕರ ಅವನಿಂದಲೇ ಎಲ್ಲ ವ್ಯಾಪಾರವೂ ಆಗ್ತಾರೆ ಅವನು. ಮತ್ತು ಇದಕ್ಕೆ ಒಂದು ಶ್ರುತಿಯು ಒಂದು ಬಲವನ್ನು ಶ್ರುತಿಯ ಬೆಂಬಲವನ್ನು ಹೇಳ್ತಾ ಇದ್ದಾರೆ. ಯಾವಧಿ ಅಸ್ಮಿನ್ ಶರೀರೆ ಪ್ರಾಣೋ ವಸತಿ ತಾವದಾಯು. ಇದು ಈ ಉಪನಿಷದ್ ವಾಕ್ಯ, ಕೌಶಿತಕಿ ಉಪನಿಷದ್ ವಾಕ್ಯ. ಅದೇನು? ಈ ಶರೀರದಲ್ಲಿ ಎಲ್ಲಿಯವರೆಗೆ ಈ ಪ್ರಾಣನು ವಾಸ ಮಾಡಿಕೊಂಡಿರುತ್ತಾನೋ ಅಲ್ಲಿಯವರೆಗೆ ಅಲ್ಲವೇ ಹಿ ಅಂತಕ್ಕಂಥದ್ದು ಪ್ರಸಿದ್ಧಾರ್ಥ. ಅಲ್ಲಿಯವರೆಗೆ ಅಲ್ಲವೇ ಏನು ಆಯಸ್ಸು ಅಂತಕ್ಕಂಥದ್ದು. ಆಯಸ್ಸು ಅಂತಕ್ಕಂಥದ್ದು ಎಲ್ಲಿಯವರೆಗೆ ಪ್ರಾಣನು ತನ್ನ ವ್ಯಾಪಾರವನ್ನು ಮಾಡ್ತಾ ಇದ್ದಾನೋ ಈ ಶರೀರದಲ್ಲಿ, ಅಲ್ಲಿಯವರೆಗೆ ಅಷ್ಟೆ. ಆದ್ದರಿಂದ ಏನಾಯಿತು? ಈ ಒಂದು ದೇವತೆಗಳು ಎಲ್ಲರೂ ಕೂಡ ಇವನನ್ನು ಅನುಸರಿಸ್ತಾರೆ. ಇವನು ಅನ್ನಮಯಾತ್ಮನಿಗಿಂತಲೂ ಕೂಡ ಸೂಕ್ಷ್ಮವಾಗಿರತಕ್ಕಂಥವನು, ಮತ್ತೆ ಇವನಿಂದ ಸ್ಥಿತಿಯನ್ನು ಪಡೆದುಕೊಂಡಿವೆ ಎಲ್ಲವೂ ಕೂಡ. ಆಯಿತು. ಇತಿ ಶ್ರುತ್ಯಂತ. ಇದು ಕೌಶಿತಕಿ ಉಪನಿಷತ್ತು ಹೇಳಿ. ತಸ್ಮಾತ್ ಸರ್ವಾಯುಷಂ ಸರ್ವೇಷಾಂ ಆಯು ಸರ್ವಾಯು. ಆದ್ದರಿಂದ ಈ ಕಾರಣದಿಂದ ಎಲ್ಲಿಯವರೆಗೆ ಈ ಪ್ರಾಣ ಈ ಶರೀರದಲ್ಲಿ ವಾಸ ಮಾಡಿಕೊಂಡಿರುತ್ತಾನೆಯೋ ಅಲ್ಲಿಯವರೆಗೆ ಆಯುಸ್ಸಷ್ಟೇ ಅವನಿಗೆ. ಆಮೇಲೆ ಏನು? ಅಯ್ಯೋ ಆಯುಸ್ ಹೋಯ್ತು ಕಂಡ್ರೆ, ಅವನ ಆಯುಸ್ ಕ್ಷೀಣವಾಗಿ ಆಯುಸ್ ಹೋಯ್ತು ಹೋದ ಅಂತಾರೆ. ಆದ್ದರಿಂದ ಈ ಒಂದು ಸರ್ವಾಯುಷಂ ಎಂಬುದಾಗಿ ಶ್ರುತಿಯಲ್ಲಿ ಹೇಳಿದ್ದಾರೆ. ಸರ್ವಾಯುಷಂ ಅಂದ್ರೇನು? ಸರ್ವೇಷಾಂ ಆಯು ಸರ್ವಾಯು. ಎಲ್ಲರ ಒಂದು ಆಯಸ್ಸೇ ಆಯು ರೂಪವೇ ಇವನಾಗಿದ್ದಾನೆ ಅಂತ ಹೇಳ್ತಾರೆ. ಸರ್ವಾಯು ಸರ್ವಾಯುರೇವ ಸರ್ವಾಯುಷಂ ಇಚ್ಛತೆ. ಸರ್ವಾಯು ಅಂತಲೇ ಇರಬೇಕು. ಆ ಸರ್ವಾಯು ಅಂತ ಅನ್ನೋದನ್ನೇ ಇಲ್ಲಿ ಅದೇನು ಎಲ್ಲರಿಗೂ ಕೂಡ ಎಲ್ಲರ ಆಯು ರೂಪವಾಗಿದ್ದಾನೆ ಅಂತ ಹೇಳುವಾಗ ಇಲ್ಲಿ ಸರ್ವಾಯು ಅಂತ ಹೇಳಬೇಕು. ಆದರೆ ಅದನ್ನೇ ಇಲ್ಲಿ ಉಪನಿಷತ್ತಿನಲ್ಲಿ ಮಂತ್ರದಲ್ಲಿ ಸರ್ವಾಯುಷಂ ಅಂತ ಹೇಳಿದ್ದಾರೆ. ಯಾತಕ್ಕೆ ಅಂತಂದ್ರೆ ಪ್ರಾಣಾಪಗಮೆ ಮರಣ ಪ್ರಸಿದ್ಧಂ ಹಿ ಲೋಕೆ ಸರ್ವಾಯುಷ್ಟ್ವಂ ಪ್ರಾಣಸ್ಯ. ಎಲ್ಲ ಕಡೆ ನೋಡಿ ಹಿ ಅಂತ ಹಾಕಿದ್ದಾರೆ. ಹಿ ಅಂತ ಹಾಕಿದ್ರೆ ಇವೆಲ್ಲ ಅರ್ಥಗಳು ಲೋಕ ಪ್ರಸಿದ್ಧವಾದ ಅರ್ಥಗಳು. ನಾವೇನು ನಮ್ಮ ಸ್ವಂತ ವ್ಯಾಖ್ಯಾನವಲ್ಲ. ಇವೆಲ್ಲ ಲೋಕ ಪ್ರಸಿದ್ಧವಾದ ಅರ್ಥಗಳು. ಏನು? ಪ್ರಾಣಾಪಗಮೆ, ಪ್ರಾಣವು ಹೋದದ್ದೇ ಆದರೆ ಎಲ್ಲಿಂದ? ಈ ಶರೀರವನ್ನು ಬಿಟ್ಟು ಹೋದದ್ದೇ ಆದರೆ ಏನು? ಮರಣ ಪ್ರಸಿದ್ಧೇ. ಮರಣ ಎಂಬತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಶರೀರ ಬಿಟ್ಟು ಹೋದ್ರೆ ಮರಣ ಪ್ರಾಪ್ತಿ ಆಯಿತು ಅಂತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಪ್ರಸಿದ್ಧಂ ಹಿ ಲೋಕೆ. ಆದ್ದರಿಂದ ಸರ್ವಾಯುಷ್ಟ್ವಂ ಪ್ರಾಣಸ್ಯ. ಆದ್ದರಿಂದ ಏನಾಗಿದೆ? ಈ ಪ್ರಾಣನಿಗೆ ಸರ್ವಾಯುಷತ್ವ ಅಂತಕ್ಕಂಥದ್ದು ಈ ಒಂದು ವ್ಯಾಕರಣ ನಿಯಮದಿಂದ ಸರ್ವಾಯುಷ್ಟ್ವ ಅಂತ ಬಂದಿದೆ. ಸರ್ವಾಯುತ್ವ ಅಂತಲೇ ಅರ್ಥ. ಅದು ಭಾವನಾಮ ಪ್ರಾಣಕ್ಕೆ ಆಗಿದೆ ಅಂಥೇಳಿ ನೋಡಿ. ಮುಂದುವರೆದು ಹೇಳ್ತಾರೆ, ಅತಃ ನೋಡಿ, ಇದು ಸಿದ್ಧಾಂತ. ಇದು ಇಲ್ಲಿಯವರೆಗೇನು ಪ್ರಾಣನನ್ನ ಅವನ ಒಂದು ಸ್ವರೂಪವನ್ನು ಹೇಳಿ, ಅವನೇನು ಸ್ವರೂಪ?
ಅನ್ನಮಯ ಆತ್ಮನಿಗೂ ಕೂಡ ಇವನು ಆತ್ಮನಾಗಿದ್ದಾನೆ ಅಂತ ಹೇಳಿದ್ರಿಂದ ಮತ್ತೆ ಅನ್ನಮಯ ಆತ್ಮ ಅರ್ಥ ಆಯಿತು. ಮತ್ತೆ ಇಂದ್ರಿಯಗಳಿಗೆ ದೇವ ಆದರೆ ಇಂದ್ರಿಯ ಅಂತ ಇನ್ನೊಂದು ಅರ್ಥ ಮಾಡಿದ್ದಾರಲ್ಲ, ಆ ಇಂದ್ರಿಯಗಳಿಗೂ ಕೂಡ ಆತ್ಮನಾಗಿರುವುದರಿಂದ ಯಾರು ಇವನು ಪ್ರಾಣ, ಇಂದ್ರಿಯಗಳಿಗೆಲ್ಲ ಪ್ರಧಾನ, ಇಂದ್ರಿಯಗಳನ್ನೆಲ್ಲ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿರುವವನು. ಯಾತಕ್ಕೆ ಅಂತಂದರೆ ಅಯ್ಯಯ್ಯ, ಎಲ್ಲಿ ತನಕ ಈ ಪ್ರಾಣ ವ್ಯಾಪಾರವನ್ನು ಮಾಡ್ತಾ ಇರ್ತಾನೋ ಅಲ್ಲಿಯವರೆಗೆ ಏನು ಈ ಒಂದು ಇಂದ್ರಿಯಗಳ ಆಟ ಆಟಾಟೋಪ ಅವರ ವೈಭವ ಎಲ್ಲಿವರೆಗೆ ಪ್ರಾಣ ಇರೋವರೆಗೆ ಅಷ್ಟೇ. ಅವನು ಒಂದು ರೀತಿಯಲ್ಲಿ ಉತ್ಕ್ರಾಂತನಾಗಿ ಬಿಟ್ಟರೆ, ಶರೀರವನ್ನು ಬಿಟ್ಟು ಹೋಗಿಬಿಟ್ಟರೆ ಆಗ ಯಾವ ಇಂದ್ರಿಯವೂ ಹೋಯಿತು, ಯಾವುದು ಇಲ್ಲ, ಆ ಇಂದ್ರಿಯಗಳ ಅಸ್ತಿತ್ವವೇ ಇರುವುದಿಲ್ಲ, ಕಳ್ಕೊಂಡ್ಬಿಡ್ತಾರೆ, ತಮ್ಮ ಸ್ವರೂಪವನ್ನೇ ಕಳ್ಕೊಂಡು ಬಿಡ್ತಾರೆ. ಆದ್ದರಿಂದ ಏನು ಇದು ಈ ಒಂದು ಪ್ರಾಣನನ್ನು ಹೊರ ಹೇಳ್ತಾರೆ. ಇದು ಎಲ್ಲಿ ಈ ಪ್ರಶ್ನೋಪನಿಷತ್ತಿನಲ್ಲಿ ಬಂದಿದೆ ಅಂತ ಹೇಳಿದ್ದಾಯಿತು. ಅಲ್ಲಿ ಹೇಳಿದ್ದಾರೆ ಪ್ರಾಣನು ಸುಮ್ಮನೆ ಒಂದ್ಸರಿ ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ. ಯಥಾ ಭಕ್ಷಿಕ ಮಧುಕರ ರಾಜಾನಂ ಉತ್ಕ್ರಾಮಂತಂ ಅಂತ ಹೇಳಿದ್ದಾರೆ. ಅದು ಮಧುಕರ ಅಂದರೆ ದುಂಬಿ, ಜೇನುಹುಳ. ಜೇನುಹುಳ ಒಂದು ಹುಳ ಹಾರೋದು ಎಲ್ಲ ಹಾರೋಗ್ಬಿಡ್ತವೆ, ಒಂದು ಬಂದರೆ ಎಲ್ಲ ಬರ್ತವೆ. ಹಾಗೆ ಅದೇ ರೀತಿ ಪ್ರಾಣ ಅವನನುಸರಿಸಿ ಎಲ್ಲವೂ ಇದೆ. ಆದ್ದರಿಂದ ಹೇಳಿ ಅತಃ ಅಸ್ಮಾತ್ ಬಾಹ್ಯಾತ್ ಅಸಾಧಾರಣಾತ್ ಅನ್ನಮಯಾತ್ ಆತ್ಮನಃ ಅಪಕ್ರಮ್ಯ. ಆದ್ದರಿಂದ ಏನಾಯಿತು, ಅಸ್ಮಾತ್ ಬಾಹ್ಯಾತ್ ಅಸಾಧಾರಣಾತ್, ಈ ಒಂದು ಬಾಹ್ಯವಾಗಿರತಕ್ಕಂತಹ ಅತ್ಯಂತ ಬಹಿರ್ಭೂತವಾಗಿರ್ತಕ್ಕಂಥದ್ದು ಶರೀರ, ಹೌದು ತಾನೆ? ಇಂದ್ರಿಯಗಳು ಅವತ್ತು ಮನಸ್ಸು ಬುದ್ಧಿ ಚಿತ್ತ ಹಾಗೆಲ್ಲ ಅದ್ರ ಒಳಗಡೆ ಇರ್ತಕ್ಕಂಥವು. ಈ ಒಂದು ಬಾಹ್ಯ ಅಂದರೆ ಹೊರಗಡೆ ಇರತಕ್ಕಂಥ ಮತ್ತೇನಾಗಿದೆ, ಇದು ಅಸಾಧಾರಣಾತ್, ಇದು ಸಾಧಾರಣವಲ್ಲದೆ ಇರತಕ್ಕಂಥದ್ದು. ಸಮಾನ ಇಲ್ಲ, ಇದಕ್ಕೆ ಒಂದು ಸಮಾನತ್ವ ಅಂತಕ್ಕಂಥದ್ದು ಇಲ್ಲ. ಯಾಕೆ? ಒಬ್ಬೊಬ್ಬರ ಶರೀರ ಒಂದೊಂದು ಥರ. ಸಮಾನ ಅಂತ ಏನಾದ್ರು ಇದೆಯಾ? ಎಲ್ಲರಿಗೂ ಅನ್ವಯಿಸುವಂಥವ್ರ ಶರೀರ ಅಂತ ಇದೆಯಾ? ಇಲ್ಲ. ಇದು ಅಸಾಧಾರಣ, ಇದು ಸಾಧಾರಣವಲ್ಲ. ಇಂತಹ ಅಸಾಧಾರಣವಾದ ಅನ್ನಮಯಾತ್, ಅನ್ನಮಯಾತ್ ಆತ್ಮನಃ, ಎರಡೂ ಪಂಚಮೇ ಭಕ್ತಿ, ಅನ್ನಮಯ ಆತ್ಮನಿಂದ ಅಪಕ್ರಮ್ಯ ಅಂದ್ರೇನು, ಅವನಿಂದ ಬಿಡಿಸಿಕೊಂಡು ಅಂದ್ರೇನು, ಅವನನ್ನು ಬಿಟ್ಟು ಅಂತಹ ಅದರ ಒಳಗಡೆ ಇರೋದಂದರೆ ಅದಕ್ಕಿಂತ ಸೂಕ್ಷ್ಮವಾಗಿರತಕ್ಕಂತಹ ಸಾಧಾರಣ ಪ್ರಾಣಮಯ ಆತ್ಮಾನಂ. ಇವನು ಅನ್ನಮಯಾತ್ಮ ಅಸಾಧಾರಣ. ಯಾಕೆ? ಶರೀರ ಒಂದೊಂದು ಥರ ಇರುತ್ತೆ. ಆದರೆ ಪ್ರಾಣಮಯ ಇದ್ದಾನಲ್ಲ ಇವನು ಸಾಧಾರಣ. ಯಾಕೆ ಸಾಧಾರಣ? ಪ್ರತಿಯೊಂದು ಪ್ರಾಣಿ, ಒಂದು ಸೊಳ್ಳೆಯಿಂದ ಹಿಡಿದು ಆನೆಯವರೆಗೆ, ಮನುಷ್ಯರಲ್ಲಿ ಒಬ್ಬ ಸೇವಕರಿಂದ ಹಿಡಿದು ರಾಜರವರೆಗೆ ಎಲ್ಲರಿವರೆಗೂ ಕೂಡ ಏನಾಗಿದೆ, ಈ ಪ್ರಾಣ ಅಂತಕ್ಕಂಥದ್ದು ಸಾಧಾರಣವಾಗಿದೆ. ಏನ್ರಿ, ಸೇವಕ ಇದ್ದಾನಲ್ಲ ಅವನಿಗೆ ಮಾತ್ರ ಈ ಪ್ರಾಣ ಏನಾಗುತ್ತೆ, ಸೇವಕರ ಪ್ರಾಣ ಎದ್ದರೆ ಮೇಲಕ್ಕೆ ಹೋದರೆ ಸೇವಕರ ಇಂದ್ರಿಯಗಳು ಹೋಗುತ್ತೆ, ಅವ್ರು ಕೂತ್ಕೋತ ಹೀಗೆ ಸೇವಕರ ಅವನ ವಿಷಯದಲ್ಲಿ ಸರಿಯಾಗಿದೆ. ಆದರೆ ನಮ್ಮ ಮಹಾರಾಜರ ವಿಷಯದಲ್ಲಿ ಅವರಿಲ್ಲ, ಅವ್ರ ಹತ್ರ ಪ್ರಾಣ ಏನು ಆಟ ನಡೆಯಲ್ಲ ಅಂತ ಹೇಳೋಕ್ಕಾಗತ್ತಾ? ಏನಿಲ್ಲ. ಅವನಿಗೂ ಅಷ್ಟೇ ಇವನಿಗೂ ಅಷ್ಟೇ, ಸೇವಕ ಮಹಾರಾಜ ಅವನು ಇವನು ಎಂಬತಕ್ಕಂತಹ ತಾರತಮ್ಯವಿಲ್ಲ. ಎಲ್ಲರಲ್ಲಿಯೂ ಕೂಡ ಸಾಧಾರಣ ಸ್ವರೂಪದಿಂದ ಇರತಕ್ಕಂಥವನು ಇವನು, ಅದಕ್ಕೆ ಸಾಧಾರಣ. ಅವನು ಅಸಾಧಾರಣ ಅನ್ನಮಯ ಆತ್ಮನಂ. ಇವನು ಈ ಪ್ರಾಣಮಯ ಆತ್ಮನನ್ನು ಬ್ರಹ್ಮ ಉಪಾಸತೆ, ಇವನನ್ನು ಬ್ರಹ್ಮವೆಂದು ಯಾರು ಉಪಾಸನೆ ಮಾಡುತ್ತಾರೆಯೋ, ಇದು ಬಹುವಚನ ಉಪಾಸತೆ ಅಂತಕ್ಕಂಥದ್ದು. ಉಪಾಸ್ತೆ, ಉಪಾಸಾತೆ, ಉಪಾಸತೆ. ಯಾರು ಉಪಾಸನೆ ಮಾಡ್ತಾರೋ ಏನಂತ, ಯಾರು ಅಹಮಸ್ಮಿ ಪ್ರಾಣ ಸರ್ವಭೂತಾನಾಂ ಆತ್ಮ ಆಯು ಜೀವನ ಹೇತುತ್ವಾತ್, ನಾನು ಎಲ್ಲ ಭೂತಗಳ ಸ್ವರೂಪವೇ ಆಗಿರತಕ್ಕಂತಹ ಪ್ರಾಣನಾಗಿದ್ದೇನೆ.
ಯಾತಕ್ಕೆ ಅಂತಂದರೆ ಎಲ್ಲರಿಗೂ ಕೂಡ ಇದು ಜೀವನ ಹೇತುತ್ವ, ಜೀವನಕ್ಕೆ, ಸ್ಥಿತಿಗೆ, ವ್ಯಾಪಾರಕ್ಕೆ ಇದು ಕಾರಣವಾಗಿರುವುದರಿಂದ ಇಂತಹ ಪ್ರಾಣನನ್ನು ನಾನು ಉಪಾಸನೆ ಮಾಡುತ್ತೇನೆ ಅಂತ ಹೇಳಿ ಇತಿ ಅಂದ್ಬಿಟ್ಟು ಉಪಾಸನೆ ತೇ ಅವ್ರಿಗೆ ಏನಾಗುತ್ತೆ, ಗತಿ ಏನಾಗುತ್ತೆ ಅಂತಂದರೆ ತೇ ಸರ್ವಮೇವ ಆಯು ಅಸ್ಮಿನ್ ಲೋಕೆ ಯಂತಿ. ಅವರು ಈ ಲೋಕದಲ್ಲಿ, ಬೇರೆ ಲೋಕಕ್ಕೆ ಹೋಗಬೇಕಾದಿಲ್ಲ, ಈ ಲೋಕದಲ್ಲಿ ಸರ್ವಮೇವ ಆಯು ಅಂದರೆ ಎಲ್ಲ ಆಯಸ್ಸನ್ನು, ಅಂದರೆ ಪೂರ್ಣಾಯಸ್ಸನ್ನು. ಪೂರ್ಣಾಯಸ್ಸು ಎಷ್ಟು? ಪೂರ್ಣಾಯಸ್ಸು ಯದ್ಯಪಿ 100 ವರ್ಷ ಅಂತ ನಿಗದಿ ಮಾಡಿದ್ದರೂ ಕೂಡ ಅದು ಪೂರ್ಣಾಯಸ್ಸು. ಮತ್ತು ಪರಿಪೂರ್ಣವಾದ ಆಯಸ್ಸು ಎಷ್ಟು? ಪರಿಪೂರ್ಣವಾದ ಆಯಸ್ಸು 2 ಸಂವತ್ಸರ ಕಾಲ. 2 ಸಂವತ್ಸರ ಕಾಲ ಅಂದರೆ ಎಷ್ಟು? 1 ಸಂವತ್ಸರ ಕಾಲ 60 ವರ್ಷ, 2 ಸಂವತ್ಸರ ಕಾಲ 120 ವರ್ಷ. ಹೀಗೆ ಅವನು ಸರ್ವಮೇವ ಆತ ಆಯುಧ ಅಂತಂದರೆ ಪೂರ್ಣಾಯಸ್ಸನ್ನು ಪಡೆದವನಾಗುತ್ತಾನೆ, ದೃಢಕಾಯನಾಗಿರ್ತಾನೆ, ಏನೂ ಇಲ್ಲ ಅವನಿಗೆ. ಯಾರಿಗೆ? ಈ ಒಂದು ಪ್ರಾಣೋಪಾಸನೆಯನ್ನು ಮಾಡಿದವನಿಗೆ. ಮತ್ತು ಅದೇನು ಹಾಗಂದರೆ ಪೂರ್ಣಾಯಸ್ಸದೇನು? ನ ಅಪಮೃತ್ಯುನಾ ಮ್ರಿಯಂತೆ ಪ್ರಾಕ್ ಪ್ರಾಪ್ತಾದ ಆಯುಷಃ ಇತ್ಯರ್ಥಃ. ಪ್ರಾಕ್ ಹಿಂದೆ ಪಡ್ಕೊಂಡಿದ್ದ, ಯಾರು ಬ್ರಹ್ಮ ಬರೆದ ಏನೋ ಬರೆದಿದ್ದ, ಪ್ರಾಕ್ ಪ್ರಾಪ್ತ ಅವನು ನನ್ನ ಆಯುಸ್ಸನ್ನು ಪಡ್ಕೊಂಡಿದ್ದ. ಅಲ್ಲಿ ಆ ಪಡ್ಕೊಂಡಿದ್ದಲ್ಲ ಆಯಸ್ಸು, ಅದನ್ನು ಪೂರ್ಣ ಮಾಡ್ತಾನೆ. ಅಂದ್ರೇನು? ಆ ಪೂರ್ಣವಾಗಿ ಅಷ್ಟೂ ಕಾಲ ಇರ್ತಾನೆ. ಮತ್ತು ಯಾವ ಒಂದು ಅಕಾಲ ಮೃತ್ಯುವಿಗೂ ಕೂಡ ಇವನು ತುತ್ತಾಗುವುದಿಲ್ಲ. ಅಕಾಲ ಮೃತ್ಯುವಿನ ಹತ್ರನೂ ಬರೋದಿಲ್ಲ. ಮತ್ತು ಇದೇನು ಶತಂ ವರ್ಷಾಣಿ ಯುಕ್ತಂ. ಇದು ಈ ಪೂರ್ಣಾಯಸ್ಸು ಅವನಿಗೆ ಅಪಮೃತ್ಯು ಬರೋಲ್ಲ. ಅದು ಏನರ್ಥ ಅಂದರೆ ಶತಂ ವರ್ಷಾಣಿ ಅಂದರೆ 100 ವರ್ಷ ಅಂತ ಇದು ಒಂದು ನಿಗದಿ ಮಾಡಿದ್ದಾರೆ. ನಾವು ಆಶೀರ್ವಾದ ಎಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಏನು ಇವಾಗ ಶತಮಾನಂ ಭವತಿ ತಾಯು ಅಂತ ಹೇಳ್ತಾ ಇರ್ತೇವೆ ಅಲ್ವಾ ಅಂತ ಹೇಳಿ 100 ಅಂತ ನಿಗದಿ ಮಾಡಿದ್ದಾರೆ. ಮತ್ತು ಇತಿ ಯುಕ್ತಂ ಸರ್ವಮಾಯು ಇತಿ ಶ್ರುತಿ ಪ್ರಸಿದ್ಧೇ. ಸರ್ವಮಾಯು ಅಂದರೆ ಎಲ್ಲರ ಆಯಸ್ಸು ವಾಯುರೂಪವಾಗಿದ್ದಾನೆ ಎಂಬುದಾಗಿ ಶ್ರುತಿಯೂ ಕೂಡ ಹೇಳುತ್ತಿದೆ ಅಂತ ಹೇಳಿ ಕಿಂ ಕಾರಣಂ, ಯಾತಕ್ಕೆ, ಏನು ಕಾರಣ ಅಂತಂದರೆ ಪ್ರಾಣೋ ಹಿ ಭೂತಾನಾಂ ಆಯು. ಪ್ರಾಣನೇ ಎಲ್ಲ ಭೂತಗಳಿಗೂ ಕೂಡ ಆಯುಸ್ಸು ಆಯುರೂಪನಾಗಿದ್ದಾನೆ. ಅದು ಹಿಂದೆ ಹೇಳಿದಷ್ಟೇ. ಪ್ರಾಣ ಇರೋವರೆಗೆ ಏನಾಗಿರುತ್ತೆ? ಓಹೋ ಇವನು ಆಯುಷ್ಮಾನ್ ಅಂತ ಹೇಳ್ತಾರೆ. ಈಗ ನೋಡಿ, ಹಿಂದಿನ ಕಾಲದಲ್ಲಿ ಏನು ಹೇಳ್ತಾ ಇದ್ರು? ಇವಾಗ ಯಾರೋ ಬ್ರಹ್ಮಚಾರಿ ಯಾರೋ ಬಂದು ಅಭಿವಾದನ ಮಾಡ್ತಾ ಇದ್ದ. ಅವನ ಗೋತ್ರ ಸೂತ್ರ, ಇಂಥ ಗೋತ್ರ ಇಂಥ ಸೂತ್ರ ಅಂತ ಹಾಕ್ಕೊಂಡು ಮಾಡ್ತಾ ಇದ್ದ. ಮಾಡ್ತಾ ಇದ್ದರೆ ಅವರು ಏನು ಹೇಳ್ತಾ ಇದ್ರು? ಅವರು ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾಯಿದ್ರು. ಇಲ್ಲಿ ಆಯುಷ್ಮಾನ್ ಭವ ಅಂತಂದ್ರೇನು ಅಂತಂದರೆ ಪ್ರಾಣವಾನ್ ಭವ ಅಷ್ಟೇ ಅರ್ಥ. ಅಂದರೆ ಅದು ಹೇಳಿದ್ರೆ ಸ್ವಲ್ಪ ಏನೋ ಸ್ವಲ್ಪ ಒಂಥರ ಕಾಣುತ್ತೆ. ಆದ್ದರಿಂದ ಆಯುಷ್ಮಾನ್ ಅಂದರೆ ಪ್ರಾಣವಾನ್ ಭವ ಅಂದ್ರೇನು? ನೀನು ನಿನ್ನ ಒಂದು ಪೂರ್ಣಾಯಸ್ಸು ಏನು ನಿಗದಿಯಾಗಿದೆಯೋ ಅಲ್ಲಿಯವರೆಗೂ ಕೂಡ ಈ ಪ್ರಾಣನು ನಿನ್ನನ್ನು ಬಿಟ್ಟು ಹೋಗದಿರಲಿ ಅಷ್ಟೆ. ನೀನು ಅಪಮೃತ್ಯುವಿಗೆ ತುತ್ತಾಗಬಾರದು. ಈ ಒಂದು ಫಲ ಯಾತ್ರಿಂದ ಬರುತ್ತೆ? ಈ ಒಂದು ಪ್ರಾಣನನ್ನು ಯಾರು, ಇಂತಹ ಪ್ರಾಣ, ಇವನನ್ನು ಬ್ರಹ್ಮ ಎಂದು ಯಾರು ಉಪಾಸನೆ ಮಾಡುತ್ತಾರೋ, ಇವನೇ ಪ್ರಾಣ, ಇವನು ಯಾರು? ಇವನೇ ಪಂಚದ ಆತ್ಮಾನ ಪ್ರವಿಭಜ್ಯ, ತಾನೇ ಶರೀರದೊಳಗೆ ಪ್ರವೇಶಿಸಿ ತಾನೇ 5 ಭಾಗಗಳನ್ನಾಗಿ ಮಾಡಿಕೊಂಡು ಪ್ರಾಣೋಪಾನ ವ್ಯಾನೋದಾನ ಸಮಾನ ಅಂತ ಹೇಳಿ 5 ಭಾಗ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಇವನೇ ಮುಖ್ಯ ಪ್ರಾಣ, ಇವನೇ ಆಧ್ಯಾತ್ಮಿಕವಾಗಿ ಇವನೇ ಪ್ರಾಣ, ಇವನೇ ಒಂದು ಏನು ಹಿರಣ್ಯ ಗರ್ಭ.
ಮತ್ತು ಆದಿ ಭೌತಿಕವಾಗಿ ನಮ್ಮಲ್ಲಿರ್ತಕ್ಕಂಥ ವಾಯು ನಮ್ಮ ಜೀವನಾಧಾರವಾಗಿರತಕ್ಕಂತಹ ವಾಯು ಆದಿ ಭೌತಿಕವಾಗಿ ಇಂತಹ ವಾಯು ಇದ್ದಾನಲ್ಲ ಅವನು ಎಲ್ಲರ ಆಯಸ್ಸನ್ನು ಪಡೀತಾ ಅಂತೇಳಿ ಪ್ರಾಣಹಿಭೂತ ಆ ಆಯಸ್ಸು ಪಡೀತಾ ಅಂತೇಳಿ ತಸ್ಮಾತ್ ಸರ್ವ ಆಯುಷ ಮುಚ್ಯತ ಇತಿ ಆದ್ದರಿಂದ ಎಲ್ಲರ ಆಯಸ್ಸನ್ನು ಇವನು ಪಡೆಯುತ್ತಾನೆ ಎಂದು ಹೇಳಿದ್ದಾರೆ ಅಂಥೇಳಿ ಕೊನೆ ಹೇಳ್ತಾರೆ ಯೋ ಯದ್ಗುಣಂ ಬ್ರಹ್ಮ ಉಪಾಸ್ತೆ ಸಹ ತದ್ಗುಣಭಾಗ್ ಭವತಿ ಇತಿ ವಿದ್ಯಾಫಲ ಪ್ರಾಪ್ತೆ ಹೇತ್ವರ್ಥ ಪುನರ್ವಚನಂ ಪ್ರಾಣೋ ಹಿ ಇತ್ಯಾದಿ. ಇಲ್ಲಿ ಈ ಪ್ರಾಣೋ ಹಿ ಭೂತಾನಾಮಾಯು ಅಂತ ಹೇಳಿದ್ದು 2 ಸರಿ ಬಂದಿದೆ. ಹೌದು ತಾನೆ? ನೋಡಿ, ತಸ್ಮಾತ್ ಸರ್ವಾಯುಷ ಮುಚ್ಯತೆ ಅಂತಕ್ಕಂಥದ್ದು 2 ಸರಿ ಬಂದಿದೆ. ಮತ್ತೆ ಪ್ರಾಣೋ ಹಿ ಭೂತಾನಾಮಾಯು ಅಂತಕ್ಕಂಥದ್ದು 2 ಸರಿ ಬಂದಿದೆ. ಯಾತಕ್ಕೆ ಬಂದಿದೆ ಅಂತಂದರೆ ನೋಡಿ, ಯಾರು ಯಾವ ಒಂದು ಗುಣದಿಂದ ಬ್ರಹ್ಮವನ್ನು ಉಪಾಸನೆ ಮಾಡುತ್ತಾನೆಯೋ, ಇದು ಉಪಾಸ್ತೆ ಅಂತಕ್ಕಂಥದ್ದು ಇದು ಏಕವಚನ ಪ್ರಯೋಗ. ಎಂದು ಹೇಳ ಉಪಾಸತೆ ಅಂದರೆ ಬಹುವಚನ ಪ್ರಯೋಗ ಆಯಿತು, ಉಪಾಸ್ತೆ ಅಂದರೆ ಏಕವಚನ ಪ್ರಯೋಗ. ಆದ್ದರಿಂದ ಯಾವನು ಯಾವ ಗುಣವನ್ನು ಉಳ್ಳ ಬ್ರಹ್ಮವನ್ನು ಉಪಾಸನೆ ಮಾಡ್ತಾನೋ ಅವನೇನು ಮಾಡ್ತಾನೆ, ತದ್ಗುಣ ಭಾಗ್ ಭವತಿ, ಆ ಗುಣವನ್ನು ಪಡೆದುಕೊಂಡವನಾಗಿರುತ್ತಾನೆ, ಆ ಗುಣಕ್ಕೆ ತಕ್ಕವನಾಗಿರುತ್ತಾನೆ. ಇತಿ ವಿದ್ಯಾ ಫಲಪ್ರಾಪ್ತೆ. ವಿದ್ಯಾ ಅಂದ್ರೇನಿಲ್ಲಿ? ವಿದ್ಯಾ ಅಂದರೆ ಇಲ್ಲಿ ಆತ್ಮವಿದ್ಯೆ, ಆತ್ಮೈಕತ್ವ ವಿದ್ಯೆ ಅಲ್ಲ. ವಿದ್ಯಾ ಅಂತಂದರೆ ಇಲ್ಲಿ ಉಪಾಸನೆ ಅಂತ ಅರ್ಥ. ವಿದ್ಯಾ ಅಂದರೆ ಉಪಾಸನೆ. ಉಪಾಸನೆ ಎಂಬ ಫಲ ಪ್ರಾಪ್ತೆ, ಅದನ್ನು ಪಡೆಯುವುದಕ್ಕೆ ಹೇತ್ವರ್ಥ ಅಂದರೆ ಅದಕ್ಕೆ ಕಾರಣವಾಗಿ ಈ ಪ್ರಾಣಹಿಭೂತಾನಾಮಾಯು ಅಂತಕ್ಕಂಥದ್ದನ್ನು ಮತ್ತೊಂದು ಬಾರಿ ಹೇಳಿದ್ದಾರೆ. ಯಾಕಿದು? ಇದು ಫಲಶ್ರುತಿಯನ್ನು ಹೇಳ್ತಕ್ಕಂತಹ ಭಾಗ. ಇದು ಪ್ರಾಣಹಿಭೂತಾನಾಮಾಯು ಅಂತ 2 ಸರಿ ಹೇಳಿದಾರಲ್ಲ, 2ನೇ ಸರಿ ಹೇಳಿದ್ದಾರಲ್ಲ ಅದು ಅಂತ ಹೇಳಿ ಈ ಪ್ರಾಣಹಿಭೂತಾನಾಮಾಯು 2 ಸರಿ ಬಂದಿರತಕ್ಕಂಥದ್ದಕ್ಕೆ ಕಾರಣವನ್ನು ಹೇಳಿ ಅಲ್ಲಿಗೇನಾಯಿತು, ಈ ಒಂದು ಪ್ರಾಣಮಯ ಆತ್ಮನ ಬಗೆಗೆ ನಮಗೆ ತಿಳಿಸಿಕೊಟ್ಟಿದ್ದಾಯಿತು. ಏನು ನಮಗೆ ಗೊತ್ತಾಗ್ತಾ ಇದೆ ಈಗ? ಓಹೋ, ಅನ್ನಮಯ ಆತ್ಮ ಅಲ್ಲ, ಅವನ ಪರಿಚ್ಛಿನ್ನ ಆತ್ಮ. ಈಗೇನಾಗಿದೆ, ಓಹೋ ಪ್ರಾಣಮಯನೇ ಏನು, ಅವನೇ ಮುಖ್ಯಾತ್ಮ, ಅವನಿಂದಲೇ ಜೀವನ, ಅವನಿಂದಲೇ ಸ್ಥಿತಿ, ಆದ್ದರಿಂದ ಅವನನ್ನು ಉಪಾಸನೆ. ಹೀಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೇವೆ. ಇದು ಪೂರ್ಣ ದೃಷ್ಟಿಯ ಅಂತ ಯೋಚನೆ ಮಾಡಿ ಮುಂದೆ ಹೇಳ್ತಾರೆ, ನೋಡಪ್ಪ, ಇದು ಕೂಡ ಪೂರ್ಣ ದೃಷ್ಟಿಯಲ್ಲ, ನಿಜವಾಗಿಯೂ ಕೂಡ ಯಥಾರ್ಥವಲ್ಲ ಇದು ಅಂತ ಹೇಳಿ ಇವನೇ ಪ್ರಾಣ ಇಷ್ಟೊಂದೆಲ್ಲ ಹೆಚ್ಚಿನವನು, ಅತ್ಯಂತ ಶ್ರೇಷ್ಠ ಮುಖ್ಯ ಪ್ರಾಣ, ಇವನಿಲ್ಲದೆ ಇದ್ರೆ ಆಗೋದೇ ಇಲ್ಲ, ಶರೀರ ನಿಂತಿರೋದೇ ಇವನಿಂದ ಆಯಿತು. ಆದರೆ ಏನು, ಇವನೂ ಕೂಡ ಯಾರಂತೆ ಅನ್ನಮಯ ಆತ್ಮನಂತೆ ಇವನೂ ಕೂಡ ಏನಾಗಿದ್ದಾನೆ, ಪ್ರಾಣಮಯಾತ್ಮ ಪರಿಚ್ಛಿನ್ನನಾಗಿದ್ದಾನೆ. ಇವನು ಅಷ್ಟೇ. ಅಯ್ಯೋ ಅಲ್ಲ ಸ್ವಾಮಿ, ಇವನೇ ಮುಖ್ಯ ಪ್ರಾಣ ಅಂತೆಲ್ಲ ಹೇಳಿ ಅಂತ ಹೇಳಿದ್ರೆ, ಮುಖ್ಯಾತ್ಮ ಅಂತ ಹೇಳಿದ್ರಲ್ಲ, ಇವನು ಪರಿಚ್ಛಿನ್ನ ಅಂತ ಆಗಿಬಿಟ್ರೆ ಇವನಿಗಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಇರಬೇಕಲ್ಲ ಇನ್ನೊಬ್ಬ. ಇವನು ಪರಿಚ್ಛಿನ್ನ ಆದರೆ ಪರಿಪೂರ್ಣ, ಇವನಿಗಿಂತ ಪರಿಪೂರ್ಣನಾಗಿರ್ತಕ್ಕಂಥ ಒಬ್ಬ ಇರಬೇಕಲ್ಲ. ಅಂದರೆ ಇದ್ದಾನೆ. ಯಾರು? ಅವನೇ ಮನೋಮಯ ಆತ್ಮ ಅಂತ ಹೇಳಿ ಈ ಕೋಶದಿಂದ ಬಿಡಿಸಿ ಇವನನ್ನು ಬಿಡಿಸಿದ್ರೇನು, ಅನ್ನಮಯ ಕೋಶವನ್ನೂ ಕೂಡ ಪರಿಚ್ಛಿನ್ನ, ಅದು ಸ್ಥೂಲ ಅಂತ ಹೇಳಿ ಆ ಪ್ರಾಣಮಯ ಆತ್ಮನ ಅದಕ್ಕಿಂತ ಸೂಕ್ಷ್ಮತರವಾದಂತ ಹೇಳಿ ಅದರಿಂದ ಇವನು ವ್ಯಾಪಿಸಲ್ಪಟ್ಟಿದ್ದಾನೆ ಅಂತಂತೂ ಹೇಳಿ ಎಲ್ಲದಕ್ಕಿಂತ
ಇದು ಅನ್ನಮಯಾತ್ಮನ ಒಳಗೆ ಇರ್ತಕ್ಕಂಥದ್ದು ಸೂಕ್ಷ್ಮ ರೂಪದಿಂದ ಅಂತ ಪ್ರಾಣಮಯನನ್ನು ಹೊಗಳಿ ಅವನಿಂದ ಸ್ಥಿತಿ ಅನ್ನಮಯಾತ್ಮನಿಂದ ಅಂತ ಹೇಳಿ ಈಗ ಏನು ಮಾಡ್ತಾ ಇದ್ದಾರೆ, ಆಯ್ತಪ್ಪ, ಈ ಪ್ರಾಣಮಯಾತ್ಮನೂ ಕೂಡ ಪರಿಪೂರ್ಣನಲ್ಲ, ಅವನಿಂದಲೂ ಕೂಡ ಸ್ಥಿತಿಯನ್ನು ಪಡೆದುಕೊಂಡಿಲ್ಲ, ವ್ಯಾಪಾರವನ್ನು ಮತ್ತೆ ಇನ್ಯಾವನು, ಇವನಿಗಿಂತ ಇನ್ನೊಬ್ಬ ಇದ್ದಾನೆ ಸೂಕ್ಷ್ಮತರವಾದವನು, ಅವನೇ ಮನೋಮಯಾತ್ಮ ಅಂತ ಹೇಳಿ ಆ ಮನೋಮಯಾತ್ಮನ ಸ್ವರೂಪವನ್ನು ಮುಂದೆ ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.